ಪವಿತ್ರ ಗೌಡ ದರ್ಶನ್ ಶ್ರೀಮತಿಯೇ ಗೃಹ ಮಂತ್ರಿಗಳೇ ಕೊಟ್ಟರು ಪತ್ನಿ ಸರ್ಟಿಫಿಕೇಟ್. ಅದರ ಆಧಾರದ ಮೇಲೆ ಅವರು ದರ್ಶನ್ ಅವರನ್ನ ಅವರ ಶ್ರೀಮತಿಯವರನ್ನ ದರ್ಶನ್ ಹಾಗೂ ಪವಿತ್ರ ಗೌಡ ಮದುವೆಯಾಗಿದ್ರು ಅದಕ್ಕಿದೆಯೇ ಕಾನೂನು ಮಾನ್ಯತೆ. ವಿಜಯಲಕ್ಷ್ಮಿಗೆ ವಿಚ್ಛೇದನ ನೀಡದಿದ್ರು ಪರಮೇಶ್ವರ್ ಅವರು ಪವಿತ್ರ ಗೌಡ ದರ್ಶನ್ ಶ್ರೀಮತಿ ಅಂದಿದ್ಯಾಕೆ? ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ. ದರ್ಶನ್ ಹಾಗೂ ತಂಡದವರೆಲ್ಲ ಈಗ ಕಾನೂನಿನ ಬಂಧನದಲ್ಲಿ ಇರೋದಕ್ಕೆ ಕಾರಣವಾದ ಕೇಂದ್ರ ಬಿಂದುವಂದ್ರೆ ಅದು ಪವಿತ್ರ ಗೌಡ. ಪ್ಲಾನ್ಸ್ ತುಂಬಾನೇ ಇದೆ. ಆಸ್ ಆಫ್ ನೌ ಇಷ್ಟೇ. ಅಸಲಿಗೆ ಈಕೆ ದರ್ಶನ್ ಹೆಂಡತಿಯ, ದರ್ಶನ್ ಸಂಗಾತಿಯ, ದರ್ಶನ್ ಪ್ರೇಯಸಿಯ ಅಥವಾ ದರ್ಶನ್ ಸ್ನೇಹಿತೆಯ ಯಾವುದು ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಅವರು ಅದರ ಬಗ್ಗೆ ಸರಿಯಾಗಿ ಏನೂ ಕೂಡ ಹೇಳ್ಕೊಂಡಿಲ್ಲ. ಆದ್ರೆ ಪವಿತ್ರ ಗೌಡ ದರ್ಶನ್ ಕಟ್ಟಿಕೊಂಡವಳಂತೂ ಅಲ್ಲ. ಯಾಕೆಂದ್ರೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಇನ್ನೂ ವಿಚ್ಛೇದನ ಕೊಟ್ಟಿಲ್ಲ. ಹಾಗಿದ್ಮೇಲೆ ದರ್ಶನ್ ಹಾಗೂ ಪವಿತ್ರ ಗೌಡ ಅಧಿಕೃತವಾಗಿ ಗಂಡ ಹೆಂಡತಿಯಲ್ಲ. ಒಂದ್ ವೇಳೆ ಅವರು ಮದುವೆಯಾಗಿದ್ರು ಅದಕ್ಕೆ ಕಾನೂನಿನಲ್ಲಿ ಮಾನ್ಯತೆಯೂ ಇಲ್ಲ. ಇನ್ನು ಅದು ಹಿಂದೂ ವಿವಾಹ ಕಾಯ್ದೆ ಕಾನೂನಿನ ಪ್ರಕಾರ ಅಪರಾಧ ಕೂಡ ಹೌದು. ಆದ್ರೆ ವಿಚಿತ್ರ ನೋಡಿ, ಇದೇ ಕಾನೂನಿನ ರಕ್ಷಕರಾದ ನಮ್ಮ ಗೃಹ ಸಚಿವ ಪರಮೇಶ್ವರ್ ಅವರು ಪವಿತ್ರ ಗೌಡಗೆ ದರ್ಶನ್ ಶ್ರೀಮತಿ ಅಂತ ಅಧಿಕೃತವಾಗಿ ಕಾನೂನಿನ ಮಾನ್ಯತೆಯನ್ನೂ ಕೊಟ್ಟುಬಿಟ್ಟಿದ್ದಾರೆ. ಅವರನ್ನ ತನಿಖೆ ಮಾಡುವಾಗ ದರ್ಶನ್ ಅವರು ಮತ್ತು ಅವರ ಶ್ರೀಮತಿಯವರ ಹೆಸರು ಬಂದಿದೆ ಅಂತ ಹೇಳಿ ಪೊಲೀಸ್ನವರಿಗೆ ಮಾಹಿತಿ ಸಿಕ್ಕಿದೆ. ಅದರ ಆಧಾರದ ಮೇಲೆ ಅವರು ದರ್ಶನ್ ಅವರನ್ನ ಅವರ ಶ್ರೀಮತಿಯವರನ್ನ ಅರೆಸ್ಟ್ ಮಾಡಿದ್ದಾರೆ. ಗೃಹ ಸಚಿವರು ದರ್ಶನ್ ಹಾಗೂ ಅವರ ಶ್ರೀಮತಿಯವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿಕೆ ಕೊಡುವಾಗ ಸ್ವಲ್ಪವೂ ಯೋಚನೆ ಮಾಡಿರೋ ಹಾಗೆ ಕಾಣಿಸ್ತಾ ಇಲ್ಲ. ಅವರು ಇತ್ತೀಚೆಗೆ ಯೋಚನೆ ಮಾಡೋದನ್ನ ನಿಲ್ಲಿಸಿದ್ದಾರೆ ಅಂತ ಅನುಮಾನ ಹುಟ್ಟಿಸೋದಕ್ಕೆ ಸಾಕಷ್ಟು ಮಾತುಗಳು ಸಾಕ್ಷಿಯಾಗಿವೆ. ಆ ಮಾತು ಬೇರೆ ಬಿಡಿ. ಆದ್ರೆ ಇಂತಹ ಜವಾಬ್ದಾರಿ ಸ್ಥಾನದಲ್ಲಿರೋ ಒಬ್ಬ ವ್ಯಕ್ತಿ ದರ್ಶನ್ ಹಾಗೂ ಅವರ ಶ್ರೀಮತಿಯನ್ನೂ ಬಂಧಿಸಿದ್ದಾರೆ ಅಂತ ಹೇಳುವಾಗ ವಿಷಯ ಗೊತ್ತಿಲ್ಲದವರು ದರ್ಶನ್ ಜೊತೆಗೆ ವಿಜಯಲಕ್ಷ್ಮಿಯನ್ನೇ ಬಂಧಿಸಿದ್ದಾರೆ ಅಂತ ತಿಳ್ಕೊಂಡ್ರೂ ಆಶ್ಚರ್ಯ ಏನಿಲ್ಲ. ಯಾಕೆಂದ್ರೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ದರ್ಶನ್ ಶ್ರೀಮತಿ ಅಥವಾ ಪತ್ನಿ ಅಂದ್ರೆ ಅದು ವಿಜಯಲಕ್ಷ್ಮಿ. ಇರೋದು ಮದುವೆ ಆಗಿರೋದು ಒಬ್ಬರೇ ಒಬ್ಬರನ್ನ ವಿಜಯಲಕ್ಷ್ಮಿ. ಅವ್ರು ಇರೋದು ಒಬ್ಬ ಮಗ, ಇಸ್ ನೇಮ್ ಇಸ್ ವಿನೀಶ್ ಅಂತ ಹೇಳಿ. ಅಪಾರ್ಟ್ ಫ್ರಮ್ ದಟ್ ಈ ಪವಿತ್ರ ಗೌಡ ಅವಳು ಯಾವತ್ತೂ ಮದುವೆ ಆಗಿಲ್ಲ. ಎಷ್ಟಕ್ಕೂ ಗೃಹ ಸಚಿವರು ಯಾವ ದಾಖಲೆಯ ಆಧಾರದ ಮೇಲೆ ಪವಿತ್ರ ಗೌಡ ದರ್ಶನ್ ಅವರ ಶ್ರೀಮತಿ ಅಂದಿದ್ದಾರೋ ಗೊತ್ತಿಲ್ಲ. ಕೆಲವು ಸಮಯದ ಹಿಂದೆ ಸ್ವತಃ ಪವಿತ್ರ ಗೌಡ ನಮ್ಮ ಸಂಬಂಧಕ್ಕೆ 10 ವರ್ಷ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಂಡಿದ್ದಾರೆ ಹೊರತು ನಾವಿಬ್ರು ಗಂಡ ಹೆಂಡತಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಆಗ ದರ್ಶನ್ ಜೊತೆಗೆ ಸಂಬಂಧ ಇದೆ ಅಂತ ಹೇಳ್ಕೊಂಡ ಕಾರಣಕ್ಕೆ ಪತ್ನಿ ವಿಜಯಲಕ್ಷ್ಮಿ ಕಾನೂನು ಸಮರ ಸಾರೋದಾಗಿಯೂ ಹೇಳ್ಕೊಂಡಿದ್ರು. ಒಬ್ಬ ಪತ್ನಿಯಾಗಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡಗೆ ಯಾವುದೇ ಅಧಿಕೃತ ಮಾನ್ಯತೆ ಕೊಟ್ಟಿಲ್ಲ. ಅಂದಮೇಲೆ ನಮ್ಮ ಸನ್ಮಾನ್ಯ ಗೃಹ ಸಚಿವರು ಅದ್ಯಾವ ಕಾರಣಕ್ಕೆ ಪವಿತ್ರ ಗೌಡ ದರ್ಶನ್ ಅವರ ಶ್ರೀಮತಿ ಅಂತ ಹೇಳಿದ್ದಾರೋ ಅರ್ಥ ಆಗ್ತಿಲ್ಲ. ಅವರನ್ನ ತನಿಖೆ ಮಾಡುವಾಗ ದರ್ಶನ್ ಅವರು ಮತ್ತು ಅವರ ಶ್ರೀಮತಿಯವರ ಹೆಸರು ಬಂದಿದೆ ಅಂತ ಹೇಳಿ ಪೊಲೀಸ್ನವರಿಗೆ ಮಾಹಿತಿ ಸಿಕ್ಕಿದೆ. ಅದರ ಆಧಾರದ ಮೇಲೆ ಅವರು ದರ್ಶನ್ ಅವರನ್ನ ಅವರ ಶ್ರೀಮತಿಯವರನ್ನ ಅರೆಸ್ಟ್ ಮಾಡಿದ್ದಾರೆ. ಮೊದಲೇ ಕೌಟುಂಬಿಕ ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದು ಹೋಗಿರೋ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಗೃಹ ಸಚಿವರ ಈ ಮಾತು ಕೇಳಿ ಏನಾಗಿರ್ಬೇಡ. ಇಂತಹ ಸೂಕ್ಷ್ಮ ವಿಷಯ ಬಂದಾಗ್ಲಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾತನಾಡಿ ಮಾನ್ಯ ಪರಮೇಶ್ವರ್ ಅವರೇ. ಇದೆಲ್ಲ ತನಿಖೆ ಆದ್ಮೇಲೆ ಅಷ್ಟೇ ಗೊತ್ತಾಗ್ತದೆ. ಮತ್ತಷ್ಟು ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.